तिची या पोटी बोध काकडा ज्योती पंचप्राण जीवे भावे ओवाळू आरती ओवाळू आरती माझा पंढरीनाथा माझा साईनाथा दोन्ही कर जोडून चरणी ठेविला माथा कायम महिमा वर्णू आता सांगणी कीती कोटी ब्रह्म हत्या मूक पाहता जाती राही रखुमाबाई उभाद्यो गीदूबाई मयूर पिच्च चामर ढाळती ठाई चेटाई तुका म्हणे दीप घेऊनी उन्मतीत शोभा विटेवरी उभा दिसे लावण्य गाभा. ಓಂ ಸಾಯಿರಾಮ್ ಸಾಯಿ ಪ್ರಣಾಮ್. ಪ್ರತಿ ಭಾನುವಾರ ಶಿರಡಿಯಲ್ಲಿ ಸಂತೆ ನಡೆಯುತ್ತಿದ್ದೆವು. ಆ ದಿನ ಮಸೀದಿಯಲ್ಲಿ ಸಹ ಜನಜಂಗುಳಿ ನೆರೆದಿರುತ್ತಿತ್ತು. ಒಂದು ಭಾನುವಾರ ಹೇಮಾಡ ಪಂತರು ಬಾಬಾವರ ಮುಂದೆ ಕುಳಿತು ಅವರ ಕಾಲುಗಳನ್ನು ಒತ್ತುತ್ತಿದ್ದರು. ಶ್ಯಾಮ ಅವರು ಬಾಬಾ ಅವರ ಎರಡೂ ಕಡೆಗೂ, ವಾಮನರಾವ ಬಾಬಾ ಅವರ ಬಲಗಡೆಗೂ ಕುಳಿತಿದ್ದರು. ಬಾಪು ಸಾಹೇಬ್ ಬುಟಿ ಮತ್ತು ಕಾಕಾ ಸಾಹೇಬ್ ದೀಕ್ಷಿತ ಅವರೂ ಸಹ ಹಾಜರಿದ್ದರು. ಆಗ ಶ್ಯಾಮ ಹೇಮಾಡ ಪಂತರನ್ನು ನೋಡಿ ನಗುತ್ತಾ, ಇದೇನು ನಿನ್ನ ಕೋಟಿನ ತೋಳುಗಳು ಕಾಳುಗಳು ಹತ್ತಿವೆ ಎಂದು ಕೇಳಿದರು. ಆಗ ಹೇಮಾಡ ಪಂತರು ತಮ್ಮ ತೋಳನ್ನು ಅಲ್ಲಾಡಿಸಿದರು. ಆಗ ಕೆಲವು ಪುಟಾಣಿ ಕಾಳುಗಳು ಉರುಳಿ ಕೆಳಗೆ ಬೀಳುತ್ತಿದ್ದವು. ಎಲ್ಲರೂ ಅವುಗಳನ್ನು ಆರಿಸಲು ಆರಂಭ ಮಾಡಿದರು. ಪುಟಾಣಿ ಕಾಳುಗಳು ತೋಳುಗಳಲ್ಲಿ ಹೇಗೆ ಸೇರಿಕೊಂಡವು ಎಂದು ಎಲ್ಲರಿಗೂ ಆಶ್ಚರ್ಯವಾಯಿತು. ಹೇಮಾಡ ಪಂತರೂ ಸಹ ಆಲೋಚಿಸಿ ವಿಫಲರಾದರು. ನಂತರ ಈ ರೀತಿ ಸಂಭಾಷಣೆ ನಡೆಯಿತು. ಬಾಬಾ ಯಾರಿಗೂ ಕೊಡದೆ ತಾನು ಒಬ್ಬನೇ ತಿನ್ನುವ ಅಭ್ಯಾಸವನ್ನು ಇಟ್ಟುಕೊಂಡಿದ್ದಾನೆ. ಈ ಹೇಮಾಡ ಪಂತ ಈ ದಿವಸ ಸಂತೆ, ಆದ್ದರಿಂದ ಕಾಳು ಕೊಂಡು ತಿನ್ನುತ್ತಾ ಬಂದಿದ್ದಾನೆ. ಅದು ನನಗೆ ಗೊತ್ತು. ಈ ಕಾಳುಗಳೇ ಸಾಕ್ಷಿ. ಇದರಲ್ಲಿ ಆಶ್ಚರ್ಯವೇನು? ಹೇಮಾಡ ಪಂತ: ಬಾಬಾ, ನಾನು ಒಬ್ಬಂಟಿಗನಾಗಿ ತಿನ್ನುವುದನ್ನೇ ಅರಿಯೆನು. ನನ್ನ ಮೇಲೆ ಅಪವಾದವೇಕೆ? ನಾನು ಇದುವರೆಗೂ ಸಂತೆಯನ್ನೇ ನೋಡಿಲ್ಲ, ಸಂತೆಗೆ ಹೋಗಿಯೂ ಇಲ್ಲ. ಆದ್ದರಿಂದ ನಾನು ಪುಟಾಣಿ ಕೊಳ್ಳಲು ಹೇಗೆ ಸಾಧ್ಯ? ಪುಟಾಣಿಯನ್ನು ನಾನು ತರದೇ ಇದ್ದಾಗ ನಾನೊಬ್ಬನೇ ತಿನ್ನುವ ಪ್ರಶ್ನೆ ಹೇಗೆ ಬರುತ್ತದೆ? ನನ್ನೊಡನೆ ಇರುವವರಿಗೆ ಹಂಚದೆ ನಾನು ಏನನ್ನೂ ತಿನ್ನುವುದಿಲ್ಲ. ಬಾಬಾ: ಹೌದು, ನೀನು ನಿನ್ನೊಡನೆ ಇರುವವರಿಗೆಲ್ಲ ಹಂಚಿ ತಿನ್ನುವೆ ಎಂಬುವುದು ನಿಜ. ಯಾರೂ ನಿನ್ನ ಸಮೀಪದಲ್ಲಿ ಇಲ್ಲದಿದ್ದರೆ ಏನು ಮಾಡುವೆ? ತಿನ್ನುವ ಮೊದಲು ನನ್ನನ್ನು ಜ್ಞಾಪಿಸಿಕೊಳ್ಳುವೆಯೋ, ನನಗಾದರೂ ಕೊಡುವೆಯೋ ಎಂದು. ಓಂ ಸಾಯಿರಾಮ್ ಸಾಯಿ ಪ್ರಣಾಮ್.